ಸಹಾಯ ಮಾಡಿ ಈ ಊರಿಗೆ ಬಂದು ಇರಲು ಒಂದು ಮನೆ ಕೊಟ್ಟು ನಮಗೆ ಸಹಾಯ ಮಾಡಿದ ರಾಜನು ಹೇಳಿದಂತೆ ಕೇಳಿಕೊಂಡು ನಾನು ನೀವು ಸ್ವಲ್ಪ ಹಣ ಮಾಡಿಕೊಳ್ಳೋಣ. ಮಾವ, ಹಾ, ಆ ರಾಜ ಮೊದಲೇ ದುಷ್ಟ ವ್ಯಕ್ತಿ. ಅವನ ಮಾತಿಗೆ ಮರಳಾಗಿ ಅವನ ಬಲೆಗೆ ನಾವು ಬೀಳೋದು ಬೇಡ ಮಾವ. ಕಾಂಚನ, ಈ ಮೋಸವೆಂಬ ಪ್ರಪಂಚದಲ್ಲಿ ನಮಗೇಕೆ? ಈ ಮೋಸವೆಂಬ ಎರಡಕ್ಷರದ ಮೇಲೆ ಈ ಕಲಿಗಾಲವು ನಡೆಯುತ್ತಿದೆ. ಇದರಲ್ಲಿ ಇರಬಹುದು ಮಾವ, ಆದ್ರೆ ಇಷ್ಟೊಂದು ದುರಾಸೆ ನಮಗೆ ಯಾಕೆ ಹೇಳಿ? ಈಗ ಏನೋ ನಿಮಗೊಂದು ನೌಕರಿ ಆಗಿದೆ, ಅದರಿಂದ ನಾವು ಸಂತೋಷವಾಗಿ ಬಾಳ್ಬಹುದಲ್ವಾ ಮಾವ? ಕಾಂಚನ, ಸಾಕು ಸಾಕು ಎನ್ನುವ ಮಾತು ಬೇಡ. ಏನಿದ್ದರೂ ಇನ್ನು ಬೇಕು ಬೇಕು ಎಂದು ಹಣ ಗಳಿಸೋಣ. ಸರಿ ಮಾವ, ನೀವು ಹೇಳ್ದಂತೆ ಕೇಳ್ತೇನೆ. ನಿಮ್ಮ ಆಸೆನೇ ನನ್ನ ಆಸೆ. ಕಾಂಚನ, ರಾಜ ಹೇಳಿದಂತೆ ನಾವು ಹಣ ಆಸ್ತಿಯನ್ನು ಮಾಡಿಕೊಂಡು ಅವನಿಗೆ 3 ನಾಮ ಹಾಕಿ ನಾವಿಬ್ಬರು ಈ ಊರನ್ನು ಬಿಟ್ಟು ಬೇರೆ ಊರಿನಲ್ಲಿ ಮದುವೆಯಾಗಿ ರಾಜಾರಾಣಿ ಅಂತ ಬಾಳೋಣ. ಆಯ್ತು ಮಾವ, ನೀವು ಹೇಳಿದಂತೆ ನಿಮ್ಮೆಲ್ಲ ಕೆಲಸಗಳನ್ನು ನಾನು ನೆರವೇರಿಸ್ತೇನೆ. ಕಾಂಚನ, ಈಗ ನೀನು ನನಗೆ ತಕ್ಕ ಸೊಸೆ. ಇದೇ ಸಂತೋಷದಲ್ಲಿ ನಾನು ಆಡಿ ಕುಣಿಯಬಾರದೆ? ಸಂಗಾತಿ ಸಂಗಾತಿ ಓ ಸಂಗಾತಿ ಗಲ್ಲಂತಿ ಗಮ್ಮಂತಿ ಓ